ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಈ ವೈಶು ಫ್ಯಾಮಿಲಿ ಫೋಟೋನ ತಗೊಬಂದು ಶಕುಂತಲಾ ಅವ್ರ ಮುಂದೆ ಬಿಸಾಕ್ತಾಳೆ. ಸ್ಕೂಲಲ್ಲಿ ಫ್ಯಾಮಿಲಿ ಫೋಟೋ ತೆಗಿವಾಗ ಏನಂತ ಹೇಳಿದ್ದಮ್ಮ ನೀನು? ನಮ್ಗೆ ಯಾರು ಇಲ್ಲ ಅಂತ ಹೇಳಿದ್ದೆ, ನಮ್ಮ ಅಪ್ಪ ಸತ್ತೋದ್ರು ಅಂತ ಹೇಳಿದ್ದೆ. ಇವಾಗ ಎಲ್ಲಿಂದ ಬಂದ್ರಮ್ಮ ಇವರೆಲ್ಲ? ನನ್ನಿಂದ ಯಾಕಮ್ಮ ಇವನ್ನೆಲ್ಲ ಮುಚ್ಚಿಟ್ಟೆ? ನೀ ಗೊತ್ತಮ್ಮ, ಸ್ಕೂಲಲ್ಲಿ ಫಾರ್ಮ್ ಫಿಲ್ ಮಾಡುವಾಗ ಫಾದರ್ ಮುಂದೆ ಇನ್ನೇನೋ ಒಂದು ಚಿಕ್ಕ ಲೈನ್ ಎಳೆದ್ಬಿಡ್ತಿದ್ದೆ. ಆದರೆ ನಿಮ್ಮಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ವಲ್ಲೇ ಅಂತ ನಮ್ಮ ಫ್ರೆಂಡ್ಸು ಎಷ್ಟೆಲ್ಲ ಆಡ್ಕೊಂಡಿದ್ದಾರೆ ಗೊತ್ತಾ? ನಾನು ಎಷ್ಟೆಲ್ಲ ನಾವು ಅನುಭವಿಸಿದ್ದೀನಿ ಗೊತ್ತಾ ಹೇಳಿದಾಗ ಶಕುಂತಲಾ ಅವರು, ಮಗಳೇ ನಾನು ಆಗಲೇ ಹೇಳಿದ್ನಲ್ಲಮ್ಮ, ರೌಡಿಗಳ ಸವಾಸ ನಿನಗೆ ಬೇಡ, ಮತ್ತೆ ರೌಡಿ ಮಗಳು ಅಂತ ನಿನ್ನನ್ನು ಕರೆಯೋದು ಬೇಡ ಅಂತ ನಾನು ಈ ರೀತಿ ಮಾಡಿದ್ನಮ್ಮ. ರೌಡಿ ಮಗಳು ಅಂತ ನಿನ್ನನ್ನು ಕರೆದಿದ್ರೆ ನಿನಗೆ ಅಲ್ವೇ ನಮ್ಮ ಅವಮಾನ, ಅದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಹೇಳಿದಾಗ ವೈಶು, ಆವಾಗ ನನಗೆ ಗೊತ್ತಿಲ್ಲದೆ ಕರ್ಕೊಂಡೋದ್ದೆ, ಇವಾಗ ಗೊತ್ತಿದ್ದು ಯಾಕಮ್ಮ ಮತ್ತೆ ಇಲ್ಲಿ ಕರ್ಕೊಬಂದೆ, ಹಾಗೆ ಹೋಗ್ಬೋದಿತ್ತಲ್ವಾ ಅಂತ ಹೇಳಿದಾಗ ಶಕುಂತಲಾ ಅವರು, ನಾವಾಗೆ ಎಲ್ಲಿ ಬಂದ್ವಮ್ಮ, ವೇದ ಅಲ್ವಾ ನಮ್ಮನ್ನ ಕರ್ಕೊಬಂದಿದ್ದು ಅಂತ ಹೇಳಿದಾಗ ವೈಶು, ಓ ಅವತ್ತು ಅಪ್ಪನಿಂದ ಮನೆ ಬಿಟ್ಟೋದೆ, ಇವತ್ತು ವೇದನಿಂದ ಮನೆಗೆ ಬಂದೆ, ಹಾಗಾದ್ರೆ ಇದಕ್ಕೆಲ್ಲ ನೀನೇನು ಕಾರಣ ಅಲ್ಲ ಅಲ್ವಾ? ಈಗ ಶಕುಂತಲಾ ಅವರು, ಮಗಳೇ ಈ ವಿಷಯನ ನಾನು ನಿನಗೆ ಮೊದಲೇ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಹೇಳೋದಕ್ಕೆ ಧೈರ್ಯ ಸಾಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಗಳೇ ಅಂತ ಹೇಳಿದಾಗ ವೈಶು, ಇಲ್ಲ ಅಮ್ಮ, ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ವೈಶು ಇಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಶಕುಂತಲಾ ಅವರು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಗಳೇ, ನನಗೆ ಹೇಳೋದಕ್ಕೆ ಧೈರ್ಯ ಸಾಲಿಲ್ಲ ಅಂತ ಒಬ್ಬರೇ ಅಳ್ತಾರೆ. ಇಲ್ಲಿ ವಿಕ್ರಮ್ ಕೈಗೆ ಗಾಯ ಆಗಿದೆ, ಇದನ್ನು ನೋಡಿ ವೇದ ವಿಕ್ರಮ್ ಕೈಗೆ ಬ್ಯಾಂಡೇಜ್ ಆಗ್ತಾ ಇದ್ದಾಳೆ. ಇದನ್ನೆಲ್ಲ ನೀನ್ಯಾಕೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ವೇದ, ನಿನ್ನ ಜೊತೆ ನಿಲ್ಲೋದು ನನ್ನ ಕರ್ತವ್ಯ ಅಂತ ಹೇಳಿದಾಗ ವಿಕ್ರಮ್, ಓ ಇದೆಲ್ಲ ಗೊತ್ತಿರೋಳು ನೀನು, ನನಗೆ ನೋವು ಆಗುತ್ತೆ ಅಂತ ಗೊತ್ತಿದ್ರು ಅಮ್ಮನ ಯಾಕೆ ಕರ್ಕೊಬಂದೆ ಅಂತ ಹೇಳಿದಾಗ ವೇದ, ನೋವು ತಾತ್ಕಾಲಿಕ ಅಂತ ನನಗೆ ಗೊತ್ತು, ಕೈಗಾಗಿರೋ ಗಾಯನ ಮರೆಸೋದಕ್ಕೆ ಔಷಧಿ ಇದೆ, ಆದರೆ ಮನಸ್ಸಿಗಾಗಿರೋ ಗಾಯನ ಅಳಿಸೋದಕ್ಕೆ ಪ್ರೀತಿ ಬೇಕು, ಆ ಪ್ರೀತಿ ನಿನ್ನಲ್ಲಿದೆ. ಈಗ ವಿಕ್ರಮ್ ಹಸ್ದಾಗ ಊಟ ಕೊಟ್ಟರೆ ಮಾತ್ರ ಊಟಕ್ಕೆ ಬೆಲೆ ಅಂತ ಹೇಳಿದಾಗ ವೇದ, ಇವಾಗ ನಿನಗೆ ಹಸ್ವಾಗಿದೆ, ಆದರೆ ಚೆನ್ನಾಗಿರೋ ಊಟ ಕೊಟ್ಟಿಲ್ಲ ಅಂತ ಕೋಪ ಅಷ್ಟೇ, ಏನು ನನ್ನ ಮೇಲೆ ಕೋಪನಾ ಅಂತ ಹೇಳಿದಾಗ ವಿಕ್ರಮ್, ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ಮತ್ತೆ ಮನೆ ಬಿಟ್ಟು ಕಳಿಸೋ ಅಷ್ಟು ವೀಕಲ್ಲ ನನ್ನ ಪ್ರೀತಿ, ಇವಾಗ ಸಾರಿ ಕೇಳ್ತಾ ಇದ್ಯಾ ಅಂತ ಹೇಳಿದಾಗ ವೇದ, ಕೆಲವು ಸಲ ನಾವು ತಪ್ಪು ಮಾಡಿಲ್ಲ ಅಂದರೂ ನಮ್ಮ ಎದುರುಗಡೆ ಇರೋರಿಗೆ ಖುಷಿ ಆಗಬೇಕು, ಸಮಾಧಾನ ಆಗಬೇಕು ಅಂದರೆ ನಾವು ಸಾರಿ ಕೇಳಬೇಕಾಗತ್ತೆ ಅಂತ ಹೇಳಿದಾಗ ವಿಕ್ರಮ್, ಓ ಇವಾಗ ಹಂಗಾದ್ರೆ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದಾಗ ವೇದ, ಇಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಇಲ್ಲಿಂದ ಹೋಗ್ತಾಳೆ. ಈಗ ವಿಕ್ರಮ್ ವೇದ ಸ್ಟೇಜ್ ಮೇಲೆ ಮಾತಾಡಿದ್ದನ್ನು ನೆನೆಸ್ಕೊತಾನೆ, ವೀರಾಗೆ ಗುಲಾಬಿ ಕಾಲ್ ಮಾಡ್ತಾಳೆ, ಕಾಲ್ನ ಕಟ್ ಮಾಡ್ತಾನೆ. ಈ ಕಡೆ ದಾಮೋದರ್ ಅವರು ನಡೆದ ಎಲ್ಲ ಘಟನೆಯನ್ನು ನೆನೆಸ್ಕೊತಾ ಕುಡಿತಾ ಇರ್ತಾರೆ. ಈಗ ಮುನ್ನ ಕಾಫಿ ತಂದು ಕೊಡ್ತಾನೆ, ಪಾಪ ಕಾಫಿ ತಗೊಳ್ಳಿ ಅಂತ ಹೇಳಿದಾಗ ದಾಮೋದರ್ ಅವರು ಕಾಫಿ ತಗೊತಾರೆ. ನ್ಯೂಸ್ ಪೇಪರಲ್ಲಿ ಪ್ರತಿದಿನ ನಾನು ಕಾಫಿ ಕುಡಿಬೇಕಾದ್ರೆ ನ್ಯೂಸ್ ಪೇಪರ್ ಇರಬೇಕು ಅಂತ ಗೊತ್ತಿಲ್ವಾ ಅಂತ ಹೇಳಿದಾಗ ಬಾಲ ನ್ಯೂಸ್ ಪೇಪರ್ ತಂದು ಕೊಡ್ತಾನೆ. ದಾಮೋದರ್ ಅವರು ನ್ಯೂಸ್ ಪೇಪರ್ನ ಓಪನ್ ಮಾಡ್ತಾರೆ, ಇವ್ರ ಫ್ಯಾಮಿಲಿ ಫೋಟೋ ಬಂದಿರುತ್ತೆ, ಇದನ್ನು ನೋಡಿ ದಾಮೋದರ್ ಅವರು ಶಾಕ್ ಆಗ್ತಾರೆ. ವೈಶು ವಿಕ್ರಮ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ, ನಿನಗೆ ಅವರೇ ನಿಮ್ಮಮ್ಮ ಅಂತ ಗೊತ್ತಿದ್ರು ಯಾಕೆ ನನಗೆ ಹೇಳಲಿಲ್ಲ ಅಂತ ಹೇಳಿದಾಗ ವಿಕ್ರಮ್, ಅವರಿಗೆ ನಾನೇ ಅವ್ರ ಮಗ ಅಂತ ಗೊತ್ತಿರಲಿಲ್ಲ, ಸಿಕ್ತಾಗೆಲ್ಲ ರೌಡಿ ರೌಡಿ ಅಂತ ಬೈಯೋರು, ನಾನು ಯಾಕೆ ರೌಡಿ ಆದೆ ಅಂತ ಅವ್ರಿಗವರೇ ಪ್ರಶ್ನೆ ಮಾಡ್ಕೊಂಡ್ರೆ ಇವತ್ತು ಅವ್ರಿಗೆ ಉತ್ತರ ಗೊತ್ತಿರ್ತಿತ್ತು. ಈಗ ವೈಶು, ನಿಜ ಅಣ್ಣ, ಮರದ ಆಸರೆ ಇಲ್ದಲೆ ಬೆಳೆಯೋ ಬಳ್ಳಿ ನೆಟ್ಟಗಿರಲ್ಲ. ಈಗ ವಿಕ್ರಮ್, ನಾನು ಯಾವತ್ತೂ ಅವ್ರ ಮುಖ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಮನೆಗೆ ಬಂದ್ಬಿಟ್ರು ಅಂತ ಹೇಳಿದಾಗ ವೈಶು, ನಮ್ಮಿಬ್ಬರಿಗೂ ಮೋಸ ಆಗೋಯ್ತಣ್ಣ ಅಂತ ನೊಂದ್ಕೊಂಡು ಹೇಳ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ